ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿದ್ಯಾರ್ಥಿನಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ ಒಬ್ಬ ಯುವಕ. ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವಿದ್ಯಾರ್ಥಿನಿಯ ಪಕ್ಕದಲ್ಲೇ ಕುಳಿತಿದ್ದ ಮೊಹಮ್ಮದ್ ತೌಹೀದ್ ಅಂತ ಹೇಳಿ ಅವನೊಬ್ಬ ವಿಕೃತ ಕಾಮಿ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ. ಅಸಹಜವಾಗಿ ಅವನ ವರ್ತನೆ ಕಾಣಿಸ್ತಾ ಇತ್ತು. ಆರೋಪಿಗೆ ಬೈದು ತಂದೆಗೆ ಫೋನ್ ಮಾಡಿ ವಿದ್ಯಾರ್ಥಿನಿ ಪುತ್ತೂರು ತಲುಪ್ತಾ ಇದ್ದಂತೆ ಬಸ್ ಅವನು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಬಸ್ಸಿನ ಎಮರ್ಜೆನ್ಸಿ ಎಕ್ಸಿಟ್ನ ಕಿಟಕಿಯ ಮೂಲಕ ಹಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಆರೋಪಿಯನ್ನು ಹಿಡಿದು ವಿದ್ಯಾರ್ಥಿನಿಯ ತಂದೆ ಹಾಗೂ ಸಾರ್ವಜನಿಕರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಮಧ್ಯದಲ್ಲಿ ಸಿಲುಕಿರುವಂಥ ವ್ಯಕ್ತಿ ಪೇಚಾಡ್ತಾ ಇದ್ದಾನಲ್ಲ, ನಾನು ಮಾಡಿಲ್ಲ ಅಂತ ಗೊಳೋ ಅಂತಿದ್ದಾನಲ್ಲ, ಇದೇ ವ್ಯಕ್ತಿ. ಆದರೆ ಒಂಟಿ ಯುವತಿ ಬಸ್ಸಿನಲ್ಲಿ ಬರಬೇಕಾದ್ರೆ ಅನುಚಿತವಾಗಿ ವರ್ತನೆ ಮಾಡಿ ಈಗ ಅವರ ಪೋಷಕರು ಹಾಗೂ ಸ್ಥಳೀಯರ ಕೈಗೆ ಸಿಗಾಕಿಕೊಂಡು ವಿಲ ಅಂತ ಒದ್ದಾಡಿದ್ದಾನೆ. ಇವನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿನಿ ಜೊತೆ ಒಂದು ಅಸಭ್ಯ ವರ್ತನೆ, ಅನುಚಿತ ವರ್ತನೆ ಮಾಡಿದ್ದ. ಆನಂತರ ಅವನ ಹಿಡಿಲಿಕ್ಕೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ಇದ್ರು. ಒಂದು ಸೀನೆ ಕ್ರಿಯೇಟ್ ಆಗಿದೆ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಈಗ ಪ್ರಕರಣ ದಾಖಲಾಗಿದೆಯಾ? ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಕೇಸಿಗೆ ಸಂಬಂಧಪಟ್ಟಂತೆ? ಹೌದು ದಶರಥ, ಈ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಈಗ ಶಕ್ತಿ ಯೋಜನೆ ಬಂದ ಬಳಿಕ ಒಂದು ಸಾಕಷ್ಟು ಮಹಿಳಾ ಪ್ರಯಾಣಿಕರೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಅವರಿಗೆ ಲೈಂಗಿಕವಾಗಿ ಕಿರುಕುಳ ಕೊಡುವಂತದ್ದು, ಅನುಚಿತವಾಗಿ ಅವರೊತ್ತಿಗೆ ವರ್ತಿಸುವಂತಹ ಘಟನೆಗಳು. ಇದೇ ರೀತಿ ಮಂಗಳೂರಿನಿಂದ ಪುತ್ತೂರಿಗೆ ಹೋಗ್ತಾ ಇದ್ದಂತ ಒಂದು ಕೆಎಸ್ಆರ್ಟಿಸಿ ಬಸ್ ನಲ್ಲೂ ಕೂಡ ನಡೆದಿದೆ. ಆತನ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈತ ಏನೊಂದು ವಿದ್ಯಾರ್ಥಿನಿ ಬಸ್ ನಲ್ಲಿ ಇದ್ಲು, ಆ ಸಂದರ್ಭ ಮಾಣಿ ಬರ್ತಾ ಇದ್ದ ಸಂದರ್ಭದಲ್ಲಿ, ಮಾಣಿ ಅನ್ನುವಂತ ಒಂದು ಪ್ರದೇಶ ಬರ್ತಾ ಸಂದರ್ಭದಲ್ಲಿ ಈ ಮಂಗಳೂರು ನಿವಾಸಿ ಮೊಹಮ್ಮದ್ ತೌಹೀದ್ ಎಂಬಾತ ಈತ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನುವಂತ ಒಂದು ಆರೋಪ ಇದೆ. ಯುವತಿ ಅವನಿಗೊಮ್ಮೆ ಎಚ್ಚರಿಕೆಯನ್ನ ನೀಡಿದ್ದಾಳೆ. ಬಳಿಕ ಆಕೆಯ ತಂದೆಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾಳೆ. ಬಸ್ ಪುತ್ತೂರು ತಲುಪುವ ಹೊತ್ತಿಗೆ ತಂದೆ ಮತ್ತು ಅವರ ಸ್ನೇಹಿತರು ಎಲ್ಲ ಅಲ್ಲಿ ಈತನಿಗೆ ಒಂದು ಬುದ್ಧಿಯನ್ನ ಕಲಿಸೋದಕ್ಕೆ ರೆಡಿ ಆಗಿದ್ರು. ಆದ್ರೆ ಯಾವಾಗ ಪುತ್ತೂರಿಗೆ ಬಸ್ ಹತ್ರವಾಯ್ತು ಅಂತ ಈತನಿಗೆ ಗೊತ್ತಾಯ್ತು, ಅಪಾಯ ಇದೆ ಎದುರುಗಡೆ ಅಂತ ಗೊತ್ತಾಯ್ತು. ಈತ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಹಾರೋದಕ್ಕೆ ಕೂಡ ಯತ್ನ ಪಟ್ಟಿದ್ದಾನೆ. ಈ ಸಂದರ್ಭ ಸಾರ್ವಜನಿಕರು ಮತ್ತು ಯುವತಿಯ ತಂದೆ ಆತನನ್ನ ಹಿಡಿದು ಒಂಚೂರು ಬುದ್ಧಿ ಕಲಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಸದ್ಯ ಈತನನ್ನ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಒಪ್ಪಿಸಿ ದೂರನ್ನ ಕೂಡ ಅವರು ದಾಖಲು ಮಾಡಿದ್ದಾರೆ. ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.